ದಿನಾಂಕ 9/10/2012. ಎ ವೆರಿ ನಾರ್ಮಲ್ ಡೇ ಫಾರ್ ಎವ್ರಿ ಒನ್ ಎಕ್ಸೆಪ್ಟ್ ಸೌಜನ್ಯ. ಧರ್ಮಸ್ಥಳ ಹತ್ತಿರ ಇರುವಂತಹ ಒಂದು ಸಣ್ಣ ಪಂಗಳ ಎಂಬ ಗ್ರಾಮ. ಸೌಜನ್ಯ ಮತ್ತು ಅವಳ ಸ್ನೇಹಿತೆ ನೇತ್ರಾವತಿ ಬಸ್ ಸ್ಟಾಪ್ನಲ್ಲಿ ಇಳಿದು ಅಂದು ಅವರ ಕಾಲೇಜಿನಲ್ಲಿ ನಡೆದ ಸ್ಪೆಷಲ್ ಕ್ಲಾಸ್ ಬಗ್ಗೆ ಮಾತುಗಳನ್ನು ಆಡಿಕೊಂಡು ಹೋಗುತ್ತಾ ಇರುತ್ತಾರೆ. ಸೌಜನ್ಯ ಮತ್ತು ಅವಳ ಸ್ನೇಹಿತೆ ನಿಧಾನವಾಗಿ ನಡೆದುಕೊಂಡು ಹೋಗುವಷ್ಟರಲ್ಲಿ ಸೌಜನ್ಯಳ ಸ್ನೇಹಿತೆಯ ಮನೆ ಬರುತ್ತದೆ. ಸೌಜನ್ಯ ಅವಳಿಗೆ ಬಾ ಹೇಳಿ ಅವಳ ಮನೆ ಕಡೆಗೆ ಹೋಗುತ್ತಾಳೆ. ಸ್ವಲ್ಪ ದೂರದಲ್ಲೇ ಪ್ರಕೃತಿ ಹಾಸ್ಪಿಟಲ್ ಇರುತ್ತದೆ. ಸೌಜನ್ಯ ಅದರ ಮುಂದೆನೇ ಹೋಗುತ್ತಾಳೆ. ಸ್ವಲ್ಪ ದೂರದಲ್ಲೇ ಅವಳ ಮಾವ ಕುಳಿತುಕೊಂಡಿರುತ್ತಾರೆ. ಯಾಕಮ್ಮ ಇವತ್ತು ಇಷ್ಟು ಲೇಟಾಗಿ ಬರ್ತಾ ಇದೆಯಾ? ಇಲ್ಲ ಮಾವ, ಇವತ್ತು ಸ್ಪೆಷಲ್ ಕ್ಲಾಸ್ ಇತ್ತು, ಅದಕ್ಕೆ ಲೇಟ್ ಆಯ್ತು. ಹೌದಮ್ಮ, ಸರಿ, ಹುಷಾರಾಗಿ ಹೋಗಿ ಮನೆಗೆ. ಸೌಜನ್ಯ ಅವಳ ಮಾವನನ್ನು ಮಾತಾಡಿಸಿಕೊಂಡು ಅಲ್ಲಿಂದ ಅವಳ ಮನೆ ಕಡೆಗೆ ಹೋಗುತ್ತಾಳೆ. ಅಲ್ಲಿಂದ ಅವಳ ಮನೆಗೆ ಕೇವಲ 20 ಇಲ್ಲ 30 ನಿಮಿಷಗಳಷ್ಟೇ. ಅಷ್ಟರಲ್ಲೇ ದಿನ 4 ಗಂಟೆ 4:15 ಅಷ್ಟರಲ್ಲೆಲ್ಲ ಮನೆಗೆ ಬರೋಳಲ್ಲ. ಆದರೆ ಇವತ್ತು ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ. ಎಲ್ಲೋಗಿರ್ಬೋದು? ಹಲೋ ರೀ, ಎಲ್ಲಿದ್ದೀರಾ? ಏನಾಯ್ತು? ಬೆಳಗ್ಗೆ ನಮ್ಮ ಮಗಳು ಕಾಲೇಜ್ಗೆ ಹೋದಳು, ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ. ನಂಗೆ ತುಂಬಾ ಭಯ ಆಗ್ತೈತೆ. ಆದಷ್ಟು ಬೇಗ ಮನೆಗೆ ಬನ್ನಿ. ಸರಿ ಬಂದೇ ಇರೋ. ಹಲೋ. ಹಲೋ. ಅಮ್ಮ, ನಮ್ಮ ಮಗಳು ಏನಾದ್ರೂ ನಿಮ್ ಮನೆಗೆ ಬಂದಿದ್ದಾಳ? ಇಲ್ಲ ಅಂಕಲ್, ನಮ್ಮ ಮನೆಗೆ ಏನ್ ಬಂದಿಲ್ಲ. ಬಸ್ ಸ್ಟಾಂಡ್ ಇಂದಾನೆ ಡೈರೆಕ್ಟ್ ನಿಮ್ಮ ಮನೆಗೆ ಬಂದ್ರಲ್ಲ, ಯಾಕಿನ್ನ ಬಂದಿಲ್ವಾ? ನೀವು ಬಂದಿಲ್ಲ ಅಮ್ಮ, ಅದಕ್ಕೆ ಕಾಲ್ ಮಾಡಿದೆ. ಇಲ್ಲ ಅಂಕಲ್, ನಮ್ಮ ಮನೆಗೆ ಏನ್ ಬಂದಿಲ್ಲ. ಸರಿ ಅಮ್ಮ, ಆಯ್ತು. ಹಲೋ ಹೇಳಿ ಬಾವಾ. ಅಳಿ ಅಂದ್ರೆ ನಮ್ಮ ಮಗಳನ್ನೆಲ್ಲಾದ್ರೂ ನೋಡಿದ್ರಾ? ಹೌದು ಬಾವ, ನೋಡ್ದೆ. ನಾನೇ ಮಾತಾಡ್ಸ್ಬಿಟ್ಟು ಮನೆ ಕಡೆ ಕಳಿಸ್ದೆ ಅವಳನ್ನ. ಯಾಕಿನ್ನ ಬಂದಿಲ್ವಾ? ಊರವ್ರಿಗೆಲ್ಲ ಸೇರಿಸಿ ಸ್ವಲ್ಪ ಹುಡ್ಕವ. ಸರಿ ಬನ್ನಿ ಬಾವ, ನಾನು ಎಲ್ಲಾದ್ರೂ ಸೇರಿಸ್ತೀನಿ. ಬೇಗ ಬನ್ನಿ ನೀವು. ಸರಿ ಅಳಿ ಅಂದ್ರೆ. ಊರ ಜನರೆಲ್ಲರೂ ಸೇರಿ ಸೌಜನ್ಯಳನ್ನು ಊರ ಒಳಗೆ ಮತ್ತು ಊರ ಹೊರಗೆ ಹುಡುಕಲು ಪ್ರಾರಂಭಿಸಿದರು. ಆದರೆ ಎಷ್ಟು ಹುಡುಕಿದರೂ ಅವಳು ಕೊನೆಗೂ ಸಿಗಲಿಲ್ಲ. ಅವಳು ಸಿಗದ ಕಾರಣ ಅವಳ ತಂದೆ ತಾಯಿ ಇಬ್ಬರು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಫೈಲ್ ಮಾಡಲು ಹೋದರು. ಏನ್ರಿ ನಿಮ್ ಕೇಸು? ಸರ್, ಬೆಳಗ್ಗೆ ನಮ್ಮ ಮಗಳು ಕಾಲೇಜ್ಗೆ ಹೋದಳು. ದಿನ 4 ಗಂಟೆ 4:15 ವರ್ಷದಲ್ಲೆಲ್ಲ ಮನೆಗೆ ಬಂದಿರೋಣ. ಆದರೆ ಇವತ್ತು ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ ಸರ್. ರಿಪೋರ್ಟ್ ಮಾಡಿ ನಮ್ಮ ಮಗಳನ್ನ ಹೆಂಗಾದ್ರೂ ಮಾಡಿ ಸರ್. ಒಬ್ಬ ವ್ಯಕ್ತಿ ಕಳೆದೋಗಿ 24 ಗಂಟೆ ಆದ್ಮೇಲೆನೆ ಅವ್ರ ಮೇಲೆ ಮಿಸ್ಸಿಂಗ್ ಕೇಸ್ ಫೈಲ್ ಮಾಡಕ್ ಆಗೋದು. ಎಲ್ಲಾದ್ರೂ ಹೋಗಿರ್ತಾರೆ, ಹೋಗಿ ಬೆಳಿಗ್ಗೆ ಅಷ್ಟಲ್ಲಿ ಬರ್ತಾರೆ. ಅಕಸ್ಮಾತ್ ಬಂದಿಲ್ಲ ಅಂದ್ರೆ ಬೆಳಿಗ್ಗೆ ಬನ್ನಿ, ಫೈಲ್ ಮಾಡಿ ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂತೀವಿ. ದಿನಾಂಕ 10/10/2012. ಸೌಜನ್ಯ ಸಿಗ್ತಾಳೆ, ಆದ್ರೆ ಶವವಾಗಿ. ಅವಳದೇ ID ಕಾರ್ಡ್ ಇಂದ ಅವಳ ಕೈಗಳನ್ನ ಮರಕ್ಕೆ ಕಟ್ಟಿರ್ತಾರೆ. ಮೈ ಮೇಲೆ ಸರಿಯಾದ ಬಟ್ಟೆ ಇರಲ್ಲ. ಆಲ್ರೆಡಿ ಸತ್ತಿರುವ ಸೌಜನ್ಯಳ ಬಾಡಿ ಕಂಡೀಷನ್ನು ಯಾವ ರೀತಿ ಇರುತ್ತೆ ಅಂದರೆ, ಅವಳ ಮೈ ಮೇಲೆ ಮಲ್ಟಿಪಲ್ ಕಟ್ ಮಾರ್ಕ್ಸ್ ಕಾಣಿಸ್ತಿರುತ್ತೆ. ಜೋರಾಗಿ ಹೊಡೆದು ಗಾಯ ಆಗಿರೋ ಮಾರ್ಕ್ಸು ಎದ್ದಿ ಕಾಣಿಸ್ತಾ ಇರುತ್ತೆ. ಮತ್ತು ಅವಳ ರಿಪ್ಸು, ಎದೆ ಭಾಗದ ಮೂಳೆಗಳೆಲ್ಲ ಮುರಿದೋಗಿರುತ್ತೆ. ಆ್ಯಂಡ್ ಮೋಸ್ಟ್ ರೂಡಲ್ ಪಾರ್ಟ್ ಈಸ್ ಅವಳ ಯೋನಿ. ಅವಳ ಬಾಡಿ ಪ್ರೈವೇಟ್ ಪಾರ್ಟಲ್ಲಿ ಸುಮಾರು 6 ಇಂಚು ಮಣ್ಣನ್ನ ತುಂಬಿರ್ತಾರೆ. ಅವಳ ಬಾಡಿ ಕಂಡೀಷನ್ನ ನೋಡಿದಾಗ ತುಂಬ ಕ್ಲಿಯರಾಗಿ ಗೊತ್ತಾಗುತ್ತೆ ಅವಳನ್ನ ಯಾರೋ ಫೋರ್ಸ್ ಮಾಡಿ ರೇಪ್ ಮಾಡಿದ್ದಾರೆ, ತುಂಬ ಕ್ರೂರವಾಗಿ ಸಾಯಿಸಿದ್ದಾರೆ. ದಿನಾಂಕ 11/10/2012. ಶೃಂಗೇರಿ ಎಂಬ ಊರಿನಲ್ಲಿ ಹೋಟೆಲಿನಲ್ಲಿ ಕೆಲಸ ಮಾಡುತ್ತಿದ್ದವನೇ ಈತ ಸಂತೋಷ್. ಇವನಿಗೆ ದೇವರ ಮೇಲೆ ಭಕ್ತಿ ಜಾಸ್ತಿ. ಆಗಾಗ ದೇವಸ್ಥಾನಕ್ಕೆ ಬರುತ್ತಾನೆ. ದೇವಸ್ಥಾನದಲ್ಲಿ ಕೊಡುವ ಪ್ರಸಾದವನ್ನು ತಿನ್ನುತ್ತಾ ಉಳಿದುಕೊಳ್ಳಲು ರೂಮನ್ನು ಹುಡುಕುತ್ತಾನೆ.
ಅವನ ದೃಶ್ಯವನ್ನು ನೋಡಿ ಯಾರೂ ರೂಮನ್ನು ಕೊಡುವುದಿಲ್ಲ. ಆ ಕಾರಣದಿಂದ ಇವನು ಬಾಹುಬಲಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಕುಳಿತುಕೊಂಡು ವಾತಾವರಣವನ್ನು ನೋಡಿ ಆನಂದಿಸುತ್ತಿರುತ್ತಾನೆ. ಅದೇ ಬಾಹುಬಲಿ ಬೆಟ್ಟದ ಮೇಲೆ ಮಲಗುತ್ತಾನೆ. ಸಂತೋಷ್ ಮಲಗಿರುವಾಗ ಅದೇ ಊರಿನ ಹುಡುಗರು ಅಲ್ಲಿಗೆ ಬಂದು ಜಗಳ ಮಾಡುತ್ತಾರೆ. ಏಯ್ ಎದೆ ಮೇಲೆ ಯಾರು ಯಾರ ಹೇಳ್ತೀನಿ ಬಾ. ಸಂತೋಷ್ಗೆ ಹೊಡೆದು ಅವನನ್ನು ಪೊಲೀಸ್ ಸ್ಟೇಷನ್ಗೆ ಎಳೆದುಕೊಂಡು ಹೋಗ್ತಾರೆ. ಇವನೇ ಸರ್ ಕೊಲೆ ಮಾಡಿರೋದು. ಅಲ್ಲಿ ಬಾಹುಬಲಿ ಬೆಟ್ಟ ಹತ್ರ ಅಮ್ಮನ ಹತ್ರ ಕೂತಿದ್ದ. ದೊಡ್ಡ ಬಂತು ಸರ್ ಹೇಳ್ಕೊಂಡೆ. ಒಂದ್ ನಾಲ್ಕು ಬಿಗ್ರಿ ಸರ್ ಏನಂತ ಬಾಯ್ ಬಿಡ್ತಾನೆ ಸರ್. ಏನೋ ನೀನೇ ನನ್ನ ಕೊಲೆ ಮಾಡಿರೋದು? ಸರ್ ನಾನು ಕೊಲೆ ಮಾಡಿಲ್ಲ ಸರ್. ನಿಜ ಹೇಳು. ನಿಜ ಸರ್. ಇವ್ರು ಯಾರು ಅಂತ ಗೊತ್ತಿಲ್ಲ ಸರ್. ನಾನು ಕೊಲೆ ಮಾಡಿಲ್ಲ ಸರ್. ಸುಮ್ಮನೆ ಕೂತಿದೆ. 4-5 ಜನ ಹೊಡೆದ್ಬಿಟ್ಟು ಇಲ್ಲಿ ಕರ್ಕೊಂಡ್ಬಂದವ್ರೆ ಸರ್. ಹಿಡ್ಕೊಳ್ಳವನ್ನ ಪೊಲೀಕಾಕ್ರವನ್ನ. ಬಿಗ್ರಿ ಸರ್ ಗೊತ್ತಾಗುತ್ತೆ. ಬಿಚ್ಚಿರಿ ಅವನ್ ಬಟ್ಟೆ. ಆ ಕೊಲೆ ನೀನೇ ಮಾಡಿದ್ಯಾ ಅಂತ ಒಪ್ಕೊಂಡ್ರೆ ಸರಿ. ನಾನು ಆ ಕೊಲೆನೇ ಮಾಡಿಲ್ಲ ಸರ್. ನಾನು ಯಾಕೆ ಒಪ್ಕೊಳ್ಳಿ? ಯಾಕೆ ಈ ತರ ಎಲ್ಲ ಹೊಡಿತಾ ಇದ್ದೀರಾ? ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಾ? ನಾನು ಕೊಲೆ ಮಾಡಿಲ್ಲ ಅಂದ್ರೂ ಒಪ್ಕೊ ಅಂತ ಯಾಕೆ ಹಿಂಗ್ ಹಿಂಸೆ ಕೊಡ್ತಾ ಇದ್ದೀರಾ? ನಾನು ನಿಜವಾಗ್ಲೂ ಕೊಲೆ ಮಾಡಿಲ್ಲ. ಈಗ ನೀನು ಒಪ್ಕೊಂಡಿಲ್ಲ ಅಂದ್ರೆ ನಿನ್ನ ಸಾಯಿಸ್ಬಿಡ್ತೀವಿ. ಡಾಕ್ಟರ್ ಸೌಂದರ್ಯ ಬಾಡಿಯನ್ನು ಪೋಸ್ಟ್ಮಾರ್ಟಮ್ ಮಾಡುವಾಗ ಅವಳ ಬಾಡಿಯಿಂದ ಕೆಲವು ವಿಕ್ಟಮ್ ಸಿಗುತ್ತದೆ. ಸರ್ ಹೇಳಿ ಸರ್. ಈ ಸ್ಪಾಮ್ನ 72 ಗಂಟೆ ಒಳಗಡೆ ನೀವು ಟೆಸ್ಟಿಂಗ್ ಲ್ಯಾಬ್ಗೆ ಕಳಿಸ್ಬೇಕು. ಓಕೆ ಸರ್. ಡಾಕ್ಟರ್ ಆ ಸ್ಪರ್ಮ್ ಅನ್ನು ಪೊಲೀಸ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. 11 ವರ್ಷಗಳ ನಂತರ ನ್ಯಾಯಾಲಯವು ಸಂತೋಷನನ್ನು ನಿರಪರಾಧಿ ಎಂದು ಬಿಡುಗಡೆ ಮಾಡುತ್ತದೆ. ಸಂತೋಷ್ ಅವರೇ, ನೀವು 11 ವರ್ಷಗಳ ನಂತರ ಜೈಲಿಂದ ನಿರಪರಾಧಿಯಾಗಿ ಆಚೆ ಬಂದಿದ್ದೀರಾ. ಸೊ ಸೌಜನ್ಯಳ ಕೇಸ್ ಬಗ್ಗೆ ನಿಮಗೆ ಏನ್ ಅನ್ಸುತ್ತದೆ? ಈ ಕೇಸ್ಗೂ ನನ್ಗೂ ಯಾವುದೇ ಸಂಬಂಧ ಇರಲಿಲ್ಲ. ಆದ್ರೆ ಬಾಹುಬಲಿ ಬೆಟ್ಟದಲ್ಲಿ ಕುಂತಿದ್ದನ್ನ ನನ್ನನ್ನ ಒಂದು 4-5 ಜನ ಬಂದು ಹೊಡೆದು ಕರ್ಕೊಂಡ್ಬಂದು ಈ ಕೇಸಲ್ಲಿ ಫಿಟ್ ಮಾಡಕ್ ಟ್ರೈ ಮಾಡಿದ್ರು. ಯಾಕೆ ಮಾಡಿದ್ರು ಅಂತಾನು ಗೊತ್ತಿಲ್ಲ. ಬಟ್ ಆದ್ರೆ ತುಂಬಾ ಚಿತ್ರ ಹಿಂಸೆಗಳು ಕೊಟ್ಬಿಟ್ರು. ಮರ್ಡರ್ ನೀನೇ ಮಾಡಿದ್ಯಾ ಅಂತ ಒಪ್ಪು ಅಂತ ತುಂಬಾ ಚಿತ್ರ ಹಿಂಸೆಗಳು ಕೊಟ್ರು. ಆದ್ರೂ ಯಾವ್ದಕ್ಕೂ ತಲೆ ಕೆಡ್ಸ್ಕೊಂಡೆ. ನಾನು ಮಾಡಿಲ್ದೆ ಓದಿರೋ ತಪ್ಪನ ನಾನು ಯಾಕೆ ಒಪ್ಕೊಳ್ಳಿ ಅಂತ ನಾನು ಇಷ್ಟು ವರ್ಷಗಳ ಕಾಲ ಹಂಗೆ ಬಂದೆ. 11 ವರ್ಷಗಳಾದ ಮೇಲೆ ಈ ಕೇಸ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಅಂತ ನ್ಯಾಯಾಲಯ ತೀರ್ಮಾನ ಮಾಡಿ ನನ್ನನ್ನ ಬಿಡುಗಡೆ ಮಾಡಿದೆ. ಬಟ್ ನನಗೆ 11 ವರ್ಷಗಳಾದ ಮೇಲೆ ನನಗೆ ನ್ಯಾಯ ಸಿಕ್ತು. ಆದ್ರೆ ಒಂದು ಹೆಣ್ಮಗುಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ. ಆ ಸೌಜನ್ಯಗೆ ಒಂದು ನ್ಯಾಯ ಸಿಗೋವರ್ಗು ನಾವೆಲ್ಲರೂ ಒಗ್ಗಟ್ಟಿನಿಂದ ನಿಂತ್ಕೊಂಡು ಸಪೋರ್ಟ್ ಬೆನ್ನೆಲುವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸುವ. ಅಲ್ಲಿವರೆಗೂ ನಿಮ್ಗಳ ಸಪೋರ್ಟ್ ನನಗೂ ಇರಲಿ. ನಿಮ್ ಜೊತೆ ನಾನು ನಿಂತ್ಕೊಂತೀನಿ. ಆ ಒಂದು ಹೆಣ್ಮಗುಗೆ ಒಳ್ಳೇದಾಗ್ಲಿ, ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಸೌಜನ್ಯ ಕೇಸ್ನ ಸಮೀರ್ ಬ್ರೋ ಮತ್ತೆ ಎತ್ತಿರ್ದಿದ್ದಾರೆ. ಅವ್ರ ಜೊತೆ ನಾನು ಇರ್ತೀನಿ. ಕನ್ನಡ ಯೂಟ್ಯೂಬಲ್ಲೇ ಒಂದು ಸೆನ್ಸೇಷ್ನಲ್ ವಿಡಿಯೋ ವೈರಲ್ ಆಯಿತು, ವಿಚ್ ಹ್ಯಾಸ್ ಗಾಟ್ ಸೋ ಮಚ್ ಆಫ್ ಕಾಂಟ್ರವರ್ಸಿ. ಸೊ ಐ ಶುಡ್ ಸೇ ಅ ಬಿಗ್ ಸಲ್ಯೂಟ್ ಟು ಸಮೀರ್ MD ಬ್ರೋ, ಬಿಕಾಸ್ ಅವರು ತಮ್ಮ ಯೂಟ್ಯೂಬ್ ಚಾನಲಿಂದ ಒಂದು ವಿಡಿಯೋನ ಒಂದು ಗೂಸ್ ಬಂಪ್ಸ್ ಬಂತು ನಂಗೆ ಆ ವಿಡಿಯೋ ನೋಡಬೇಕಾದ್ರೆ. 1 ಸೆಕೆಂಡ್ ನಾನು ಎಲ್ಲಿನೂ ಅದನ್ನು ಸ್ಕಿಪ್ ಮಾಡಿಲ್ಲ. ಬಿಕಾಸ್ ಅದು ಯಾವುದು ಏನು ಸತ್ಯಾಂಶನ ಎಲ್ಲನೂ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸೊ ನಾವು ಇವಾಗ ಸಮೀರ್ MD ಬ್ರೋಗೆ ಸಪೋರ್ಟ್ ಮಾಡಬೇಕು. ಯಾಕಂದರೆ ಗೌಡ್ರು ಯಾರನ್ನೂ ಬಿಟ್ಟಿಲ್ಲ. ಸೊ ನಮ್ಮ ಸಮೀರ್ MD ಅವರಿಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ, ಕ್ರಿಟಿಕಲಲ್ಲಿದ್ದಾರೆ. ನಾವೆಲ್ಲರೂ ಸಾರ್ವಜನಿಕರು ಸಮೀರ್ MD ಬ್ರೋಗೆ ಸಪೋರ್ಟ್ ಮಾಡಿದರೆ ಅವರಿಗೊಂದು ಧೈರ್ಯ ತುಂಬ್ದಂಗಾಗುತ್ತೆ. ಸೊ ಐ ವಿಲ್ ಆಲ್ವೇಸ್ ಸಪೋರ್ಟ್ ಸಮೀರ್ MD ಬ್ರೋ. ಜಸ್ಟಿಸ್ ಪರವಾಗಿ ಜಸ್ಟಿಸ್ ಸಿಗಲೇಬೇಕು ನಮಗೆಲ್ರಿಗೂ. ಸೊ ಐ ಸ್ಟ್ಯಾಂಡ್ ಫಾರ್ ಹಿಮ್.
ಕೇವಲ ಕೆಲವು ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ತಮ್ಮಲ್ಲಿ ಅಧಿಕಾರ ಇದೆ, ದುಡ್ಡಿದೆ ಎಂಬ ಅಹಂಕಾರದಿಂದ ಕಾನೂನನ್ನು ತಮ್ಮ ಕೈಗೆ ತೆಗೆದುಕೊಂಡು ಎಷ್ಟೋ ಜನ ಅಮಾಯಕರ ಜೀವವನ್ನು ತೆಗೆದುಕೊಂಡಿದ್ದಾರೆ. ಇಂಥವರಿಗೆ ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು. ನೀವು ಒಳ್ಳೆಯ ಸಮಾಜದ ಸೇವೆಯನ್ನು ಮಾಡುತ್ತಿದ್ದೀರಣ್ಣ. ಒಂದು ಹೆಣ್ಣಿನ ಸಲುವಾಗಿ ನಿಮ್ಮ ಧ್ವನಿ ಎತ್ತಿದ್ದೀರಾ. ಸೊ ನಾವು ನಿಮಗೆ ಬೆಂಬಲವಾಗಿ ಇರುತ್ತೇವೆ. ನಿಮ್ಮ ಕಾರ್ಯ ಹಿಂಗೆ ಮುಂದುವರಿಯಲಿ ಎಂದು ಹೇಳುತ್ತೇನೆ.